ಒಂದೇ ದಿನ ಇಬ್ಬರು ಕ್ರಿಯೇಟರ್ಸ್ ಒಂದೇ ಟಾಪಿಕ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಒಬ್ಬರಿಗೆ 10 ಲಕ್ಷ ವ್ಯೂಸ್ ಬರುತ್ತೆ, ಇನ್ನೊಬ್ಬರಿಗೆ 100 ವ್ಯೂಸ್ ಕೂಡ ಬರೋದಿಲ್ಲ. ಹಾಗಾದರೆ ಯೂಟ್ಯೂಬ್ ಯಾರನ್ನು ಆಯ್ಕೆ ಮಾಡುತ್ತೆ ಮತ್ತು ಯಾಕೆ? ವ್ಯೂಸನ್ನು ಯೂಟ್ಯೂಬ್ ಕೊಡುತ್ತಾ? ಸಬ್ಸ್ಕ್ರೈಬರ್ಸ್ ಮುಖ್ಯನಾ? ಅಲ್ಗೋರಿದಮ್ ನಿಜವಾಗಿ ಹೇಗೆ ಕೆಲಸ ಮಾಡುತ್ತೆ? ಹೀಗೆ ಇವತ್ತು ಈ ಒಂದೇ ವಿಡಿಯೋ ನೋಡಿದರೆ ಯೂಟ್ಯೂಬ್ ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ತೀರಾ ಸ್ನೇಹಿತರೆ. ಸೊ ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಇಂದಿನಿಂದ ಯೂಟ್ಯೂಬ್ ಕಂಪ್ಲೀಟ್ ಪಾಲಿಸಿ ಸೀರೀಸ್ ಆರಂಭ ಆಗಿದೆ. ಈ ಸೀರೀಸ್ನಲ್ಲಿ ಯೂಟ್ಯೂಬ್ ಬಗ್ಗೆ ಎ ಟು ಜೆಡ್ ಎಲ್ಲ ಪಾಲಿಸೀಸು, ರೂಲ್ಸು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ಆಫಿಷಿಯಲ್ ಮಾಹಿತಿಯ ಆಧಾರದ ಮೇಲೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಈ ಎಪಿಸೋಡ್ನಲ್ಲಿ ಯೂಟ್ಯೂಬ್ ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು ಇವತ್ತು ನೋಡೋಣ ಸ್ನೇಹಿತರೆ. ಯೂಟ್ಯೂಬ್ ಅಂದರೆ ಏನು? ಬಹಳ ಜನ ಯೂಟ್ಯೂಬನ್ನು ಕೇವಲ ವಿಡಿಯೋ ನೋಡೋ ಆ್ಯಪ್ ಅಂತ ಅಂದ್ಕೊಳ್ತಾರೆ ಸ್ನೇಹಿತರೆ. ಆದರೆ ಯೂಟ್ಯೂಬ್ ಒಂದು ಸರ್ಚ್ ಎಂಜಿನ್ ಕೂಡ ಹೌದು ಸ್ನೇಹಿತರೆ. ಗೂಗಲ್ ನಂತರ ಜಗತ್ತಿನ 2ನೇ ಅತಿ ದೊಡ್ಡ ಸರ್ಚ್ ಎಂಜಿನ್ ಯೂಟ್ಯೂಬ್ ಮೇಲೆ ಪ್ರತಿ ನಿಮಿಷ ಸಾವಿರಾರು ಗಂಟೆಗಳ ವಿಡಿಯೋ ಅಪ್ಲೋಡ್ ಆಗ್ತವೆ. ಆದ್ದರಿಂದ ಯಾವ ವಿಡಿಯೋವನ್ನು ಯಾವ ವ್ಯೂವರ್ಸ್ಗೆ ತೋರಿಸ್ಬೇಕು ಅನ್ನೋದನ್ನು ಯೂಟ್ಯೂಬ್ ಅಲ್ಗೋರಿದಮ್ ನಿರ್ಧರಿಸುತ್ತೆ ಸ್ನೇಹಿತರೆ. ಇನ್ನು ಅಲ್ಗೋರಿದಮ್ ಅಂದರೆ ಏನು? ಅಲ್ಗೋರಿದಮ್ ಅನ್ನೋದು ಮನುಷ್ಯ ಅಲ್ಲ, ಇದೊಂದು ಕಂಪ್ಯೂಟರ್ ಸಿಸ್ಟಮ್ ಆಗಿದೆ. ಇದರ ಕೆಲಸ ಯಾವ ವಿಡಿಯೋ ಯಾರಿಗಿಷ್ಟ ಆಗ್ಬೋದು, ಯಾವ ವಿಡಿಯೋ ರಿಕಮೆಂಡೆಡ್ ಮಾಡಬೇಕು, ಹೋಮ್ ಪೇಜ್ನಲ್ಲಿ ಯಾವ ವಿಡಿಯೋ ತೋರಿಸ್ಬೇಕು, ಸರ್ಚ್ ರಿಸಲ್ಟ್ನಲ್ಲಿ ಯಾವ ವಿಡಿಯೋ ಮೊದಲು ಬರಬೇಕು. ಇನ್ನು ಈ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಆದ ನಂತರ ಏನಾಗುತ್ತೆ? ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ವ್ಯೂಸ್ ಬರೋದಿಲ್ಲ ಸ್ನೇಹಿತರೆ. ಮೊದಲು ಯೂಟ್ಯೂಬ್ ನಿಮ್ಮ ವಿಡಿಯೋವನ್ನು ಪ್ರೋಸೆಸ್ ಮಾಡುತ್ತೆ, ನಂತರ ಥಂಬ್ನೇಲ್ ನೋಡುತ್ತೆ, ಟೈಟಲ್ ನೋಡುತ್ತೆ, ಡಿಸ್ಕ್ರಿಪ್ಷನ್ ಓದುತ್ತೆ, ವಿಡಿಯೋ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತೆ, ನಂತರ ಸಣ್ಣ ಆಡಿಯನ್ಸ್ಗೆ ವಿಡಿಯೋ ತೋರಿಸುತ್ತೆ. ಹಾಗಾಗಿ 24ರಿಂದ 48 ಗಂಟೆ ತಾಳ್ಮೆ ಇಡಬೇಕು. ಕೆಲವೊಮ್ಮೆ ವ್ಯೂಸ್ ಬರೋಕ್ಕೆ ತುಂಬ ಟೈಮ್ ಕೂಡ ತಗೊಳುತ್ತೆ ಸ್ನೇಹಿತರೆ. ಮೊದಲಿಗೆ ಯೂಟ್ಯೂಬ್ ಕೆಲವು ಜನರಿಗೆ ಮಾತ್ರ ವಿಡಿಯೋ ತೋರಿಸುತ್ತೆ. ಆ ವಿಡಿಯೋ ಕ್ಲಿಕ್ ಮಾಡ್ತಾರಾ? ವಿಡಿಯೋ ಕ್ಲಿಕ್ ಮಾಡಿದವರು ವಿಡಿಯೋ ಪೂರ್ತಿ ನೋಡ್ತಾರಾ, ಲೈಕ್ ಮಾಡ್ತಾರಾ, ಕಮೆಂಟ್ ಮಾಡಿದಾರಾ, ಶೇರ್ ಮಾಡ್ತಾರಾ, ಇವೆಲ್ಲವನ್ನು ಗಮನಿಸುತ್ತೆ ಸ್ನೇಹಿತರೆ. ಯೂಟ್ಯೂಬ್ ನಿಮ್ಮ ವಿಡಿಯೋದ ಥಂಬ್ನೇಲ್ 100 ಜನರಿಗೆ ತೋರಿಸಿದಾಗ 10 ಜನ ಕ್ಲಿಕ್ ಮಾಡಿದರೆ CTR 10%. CTR ಹೆಚ್ಚು ಇದ್ದರೆ ಜನರಿಗೆ ಥಂಬ್ನೇಲ್ ಮತ್ತು ಟೈಟಲ್ ಇಷ್ಟ ಆಗಿದೆ ಅಂತ ಅರ್ಥ. ಇನ್ನು ಬರೀ ಕ್ಲಿಕ್ ಮಾಡಿದ್ದು ಸಾಕಾಗಲ್ಲ, ವಿಡಿಯೋ ನೋಡಬೇಕು. 10 ನಿಮಿಷ ವಿಡಿಯೋ ಇದ್ದರೆ ಅದನ್ನು 8 ನಿಮಿಷ ನೋಡಿದರೆ ತುಂಬ ಒಳ್ಳೆಯ ಸಿಗ್ನಲ್. 30 ಸೆಕೆಂಡ್ ಅಲ್ಲೇ ವಿಡಿಯೋ ಬಿಟ್ಟು ಹೋದರೆ ನೆಗೆಟಿವ್ ಸಿಗ್ನಲ್. ಯೂಟ್ಯೂಬ್ ಈಗ ಕೇವಲ ವಾಚ್ ಟೈಮ್ ಮಾತ್ರ ನೋಡೋದಿಲ್ಲ ಸ್ನೇಹಿತರೆ. ವ್ಯೂವರ್ಸ್ ಖುಷಿಯಾಗಿದ್ದಾನ, ಕಮೆಂಟ್ ಮಾಡಿದ್ದಾನ, ಲೈಕ್ ಮಾಡಿದ್ದಾನ, ಮುಂದಿನ ವಿಡಿಯೋ ಕೂಡ ನೋಡಿದ್ದಾನ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾನ, ಇವುಗಳನ್ನೆಲ್ಲ ಗಮನಿಸ್ತಾ ಇರುತ್ತೆ ಸ್ನೇಹಿತರೆ. ಇನ್ನು ಯೂಟ್ಯೂಬ್ ರೆಕಮೆಂಡೇಶನ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ನೋಡಿ. ಹೋಮ್ ಪೇಜ್, ಸಜೆಸ್ಟೆಡ್ ವಿಡಿಯೋಸ್, ಶಾರ್ಟ್ ಸ್ಪೀಡ್, ಸರ್ಚ್, ಈ 4 ಕಡೆಗೂ ಬೇರೆ ಬೇರೆ ರೆಕಮೆಂಡೇಶನ್ ಸಿಸ್ಟಮ್ಸ್ ಕೆಲಸ ಮಾಡುತ್ತೆ. ಬರೀ ಒಂದೇ ಅಲ್ಗೋರಿದಮ್ ಅಲ್ಲ ಸ್ನೇಹಿತರೆ, 4 ಸಿಸ್ಟಮ್ ಇದೆ. ಸೊ ನಮ್ಮ ವಿಡಿಯೋ ಸರ್ಚ್ನಲ್ಲಿ ರ್ಯಾಂಕ್ ಆಗಲು ಟೈಟಲ್ಲು, ಡಿಸ್ಕ್ರಿಪ್ಷನ್ನು, ಕೀವರ್ಡ್ಸು, ವಿಡಿಯೋ ಕಂಟೆಂಟು, ವ್ಯೂವರ್ ಸ್ಯಾಟಿಸ್ಫ್ಯಾಕ್ಷನ್ ಇವೆಲ್ಲವೂ ಬಹಳ ಮುಖ್ಯ ಸ್ನೇಹಿತರೆ. ಇನ್ನು ಸಬ್ಸ್ಕ್ರೈಬರ್ಸ್ ಮುಖ್ಯನಾ? ಭಾಳ ಜನ ಸಬ್ಸ್ಕ್ರೈಬರ್ಸ್ ಇದ್ದರೆ ವ್ಯೂಸ್ ಬರ್ತವೆ ಅಂತ ಅಂದ್ಕೊಳ್ತಾರೆ. ಇದು ತಪ್ಪು ಸ್ನೇಹಿತರೆ. 10 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದ ಚಾನಲ್ಗಳಿಗೂ ಕೆಲವೊಮ್ಮೆ 5,000 ವ್ಯೂಸ್ ಮಾತ್ರ ಬರ್ತವೆ. ಆದರೆ 5,000 ಸಬ್ಸ್ಕ್ರೈಬರ್ಸ್ ಇದ್ದ ಚಾನಲ್ಗೆ 5 ಲಕ್ಷ ವ್ಯೂಸ್ ಬರ್ಬೋದು. ನೀವು ಗಮನಿಸಿ, ಕಾರಣ ಏನು ಅಂದರೆ ಅಲ್ಗೋರಿದಮ್ಗೆ ಸಬ್ಸ್ಕ್ರೈಬರ್ಸ್ ಕೌಂಟ್ಗಿಂತ ವ್ಯೂವರ್ ಇಂಟ್ರೆಸ್ಟ್ ಮುಖ್ಯ ಸ್ನೇಹಿತರೆ. ವಿಡಿಯೋ ವೈರಲ್ ಹೇಗಾಗುತ್ತೆ? ಒಂದು ವಿಡಿಯೋ ಹೆಚ್ಚು ಕ್ಲಿಕ್, ಹೆಚ್ಚು ವಾಚ್ ಟೈಮ್, ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್, ಹೆಚ್ಚು ಶೇರಿಂಗ್ ಆದರೆ ಇದರಿಂದ ಯೂಟ್ಯೂಬ್ ನಿಧಾನವಾಗಿ ಹೆಚ್ಚು ಜನರಿಗೆ ರೆಕಮೆಂಡ್ ಮಾಡುತ್ತೆ. ಹೀಗೆ ವಿಡಿಯೋ ವೈರಲ್ ಆಗುತ್ತೆ. ಇಲ್ಲಿ ಬಿಗ್ಗೆಸ್ಟ್ ಮಿತ್ ಒಂದಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಯೂಟ್ಯೂಬ್ ಯಾರಿಗೂ ವ್ಯೂಸ್ ಗಿಫ್ಟ್ ಆಗಿ ಕೊಡೋದಿಲ್ಲ. ಅಲ್ಗೋರಿದಮ್ ಕೂಡ ನಿಮ್ಮ ಚಾನಲನ್ನು ಹೇಟ್ ಮಾಡೋದಿಲ್ಲ. ವ್ಯೂವರ್ಸ್ಗೆ ಇಷ್ಟವಾಗುವ ವಿಡಿಯೋವನ್ನು ಹೆಚ್ಚು ಜನರಿಗೆ ತೋರಿಸೋದೇ ಅದರ ಕೆಲಸ ಆಗಿರುತ್ತೆ. ಸೊ ಯೂಟ್ಯೂಬ್ನಲ್ಲಿ ಯಶಸ್ಸು ಬೇಕಾದರೆ ಒಳ್ಳೆಯ ಥಂಬ್ನೇಲ್, ಒಳ್ಳೆಯ ಟೈಟಲ್, ಒಳ್ಳೆಯ ಕಂಟೆಂಟು, ಒಳ್ಳೆಯ ವ್ಯೂವರ್ ಎಕ್ಸ್ಪೀರಿಯನ್ಸ್, ಇವೇ 4 ದೊಡ್ಡ ಸೀಕ್ರೆಟ್ ಆಗಿವೆ ಸ್ನೇಹಿತರೆ. ಯೂಟ್ಯೂಬ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಾಯಿತು ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ಎಪಿಸೋಡ್ನಲ್ಲಿ ಯೂಟ್ಯೂಬ್ ಟರ್ಮ್ಸ್ ಆಫ್ ಸರ್ವಿಸನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಣ. ಅದು ಪ್ರತಿಯೊಬ್ಬ ಕ್ರಿಯೇಟರ್ ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕಾದ ವಿಷಯ ಆಗಿದೆ ಸ್ನೇಹಿತರೆ. ಸೊ ಆ ಮುಂದಿನ ವಿಡಿಯೋಗಳು ಕೂಡ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.